ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯ ಪ್ರತಿಷ್ಠಿತ ಏರಿಯಾ ನ್ಯಾಯಾಂಗ ಬಡಾವಣೆ ಪ್ರವೇಶಕ್ಕೆ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಏರಿಯಾ ಒಳಗಡೆ ಎಂಟ್ರಿ ಆಗುವ ಮುಖ್ಯ ರಸ್ತೆಯಲ್ಲಿ ಓಡಾಡದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹಾಗಾದರೆ ನ್ಯಾಯಾಂಗ ಬಡಾವಣೆಗೆ ಯಾಕೆ ಹೋಗೋದಕ್ಕಾಗ್ತಾ ಇಲ್ಲ? ಏನು ನಡೀತಾ ಇದೆ ಅಲ್ಲಿ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಜಲಮಂಡಳಿ ನಿರ್ಲಕ್ಷ್ಯ. ಏರ್ಪೋರ್ಟ್ ರಸ್ತೆಯ ಪ್ರತಿಷ್ಠಿತ ನ್ಯಾಯಾಂಗ ಬಡಾವಣೆ ಪ್ರವೇಶಕ್ಕೆ ನಿರ್ಬಂಧ. ರಸ್ತೆಯಲ್ಲಿ ಒಳಚರಂಡಿ ನೀರು ನಿಂತು ಓಡಾಡದ ಸ್ಥಿತಿ ನಿರ್ಮಾಣ. ನಿವೃತ್ತ ನ್ಯಾಯಾಧೀಶರು ದೂರು ಕೊಟ್ಟರೂ ಸ್ಪಂದಿಸದ ಪಾಲಿಕೆ. ವಿಚಿತ್ರವಾಗಿ ಭಿತ್ತಿಪತ್ರ ಅಂಟಿಸಿ ನಿವಾಸಿಗಳ ಆಕ್ರೋಶ. ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶಗಳ ಪಟ್ಟಿಗೆ ಏರ್ಪೋರ್ಟ್ ರಸ್ತೆಯಲ್ಲಿ ಇರುವ ನ್ಯಾಯಾಂಗ ಬಡಾವಣೆ ಕೂಡ ಸೇರ್ಪಡೆಯಾಗುತ್ತೆ. ಅಂತಹ ನ್ಯಾಯಾಂಗ ಬಡಾವಣೆಗೆ ಹೋಗುವ ಪ್ರವೇಶ ದ್ವಾರದಲ್ಲಿ ಸಮಸ್ಯೆಯಾಗಿ ಜನ ಬಡಾವಣೆಯ ಒಳಗಡೆಗೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನ್ಯಾಯಾಂಗ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಸರ್ವಿಸ್ ರಸ್ತೆಯಲ್ಲಿ ಒಳಚರಂಡಿ ನೀರು ರಸ್ತೆಯಲ್ಲಿ ನಿಂತು ಕೃತಕ ನದಿ ಸೃಷ್ಟಿಯಾಗಿದೆ. ನಿವಾಸಿಗಳು ಓಡಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಿಬಿಎಂಪಿಯ ಯಲಹಂಕ ವಲಯದ ಪ್ರತಿಷ್ಠಿತ ಪ್ರದೇಶ ಅಂತಂದರೆ ಅದು ನ್ಯಾಯಾಂಗ ಬಡಾವಣೆ. ನ್ಯಾಯಾಂಗ ಬಡಾವಣೆಗೆ ಪ್ರವೇಶ ಕಲ್ಪಿಸುವಂಥ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಜನ ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಬಿಎಂಪಿ ಜಲಮಂಡಳಿ BDA ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇದು ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಕೊಳಚೆ ನೀರಿನಿಂದ ಮುಳುಗಡೆ ಆಗಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದು ನ್ಯಾಯಾಂಗ ಬಡಾವಣೆ ಒಳಗಡೆಗೆ ಇರುವಂತಹ ಸರ್ವಿಸ್ ರಸ್ತೆ. ಇದು ಜನರಿಗೆ ಉಪಯೋಗ ಆಗಬೇಕಾಗಿತ್ತು. ಆದರೆ ಕಳೆದ 7-8 ವರ್ಷಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ಕೃತಕ ನದಿ ರೀತಿಯಲ್ಲಿ ನೀರು ನಿಂತ್ಕೊಂಡು ಕೆಟ್ಟ ವಾಸನೆ, ಸೊಳ್ಳೆಗಳ ಕಾಟ, ಓಡಾಡೋದಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಮನೆಗಳಿವೆ, ಗಮನಿಸ್ಬೋದು. ಆ ಅಕ್ಕಪಕ್ಕದಲ್ಲಿ ಮನೆಗಳಿರೋರು ಕೂಡ ವಾಸ ಮಾಡದೇ ಇರೋದಕ್ಕೆ ಸಾಧ್ಯ ಆಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಈ ನ್ಯಾಯಾಂಗ ಬಡಾವಣೆ ಹಲವು ಹಂತಗಳಿಗೆ ಸಂಪರ್ಕ ಕಲ್ಪಿಸಿದ ಈ ರಸ್ತೆಯಲ್ಲಿ ಈ ರೀತಿ ನಿರ್ಮಾಣ ಆದರೆ ಬಿಬಿಎಂಪಿಗೆ, ಜಲಮಂಡಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೂಡ ಸಾಕಷ್ಟು ಬಾರಿ ಪತ್ರ ಬರೆದಿದ್ದಾರೆ, ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಕೊಳಚೆ ನೀರಿನಿಂದ ಸೇರ್ಕೊಂಡ್ಬಿಟ್ಟು ಸರ್ವಿಸ್ ರಸ್ತೆ ಸಾರ್ವಜನಿಕರಿಗೆ ಪ್ರಯೋಜನ ಆಗ್ತಾ ಇಲ್ಲ. ಮತ್ತು ಅಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ, ಸಾರ್ವಜನಿಕರ ತೆರಿಗೆ ಹಣ ವೇಸ್ಟ್ ಆಗ್ತಾ ಇದೆ ಅಂತೇಳಿ. ಹೆಸರು ಕೊಳಚೆ ನೀರು, ತಾಯಿ BWSSB, ತಂದೆ ಬಿಬಿಎಂಪಿ. ಈ ರೀತಿ ಪೋಷಕರು ಕರ್ನಾಟಕ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಅಂತೇಳಿ ಬೋರ್ಡ್ ಹಾಕಿ ವಿಭಿನ್ನವಾಗಿ ಇದನ್ನು ಖಂಡಿಸುವಂಥ ಕೆಲಸವನ್ನು ಇಲ್ಲಿನ ನಿವಾಸಿಗಳು ಮಾಡಿರುವಂಥದ್ದು. ಈ ರೀತಿ ನ್ಯಾಯಾಂಗ ಬಡಾವಣೆಗೆ ಸಂಪರ್ಕ ಕಲ್ಪಿಸುವಂಥ ರೈಲ್ವೆ ಅಂಡರ್ಪಾಸ್ ಸರ್ವಿಸ್ ಏನಿದೆ, ಈ ಸರ್ವಿಸ್ ರಸ್ತೆಯನ್ನು ಸರಿಪಡಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಜನರು ಒಂದು ಸರ್ವಿಸ್ ರಸ್ತೆ ಅದರಲ್ಲೇ ಓಡಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಕಬಲ್ ಬರ್ತಾ ಇದ್ದಾಗ 2 ವೀಲರ್ ಬರ್ತವೆ, ಅಪಘಾತಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವ ರೀತಿ ಓಡಾಡಲಿಕ್ಕೆ ಸಾಧ್ಯ? ಹಾಗಾಗಿ ಈ ಒಂದು ಪ್ರತಿಷ್ಠಿತ ನ್ಯಾಯಾಂಗ ಬಡಾವಣೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ರಸ್ತೆಯಲ್ಲಿ ಒಳಚರಂಡಿ ನೀರು ನಿಲ್ಲೋದಕ್ಕೆ ಪ್ರಮುಖ ಕಾರಣ ನೀರು ಹರಿದು ಹೋಗೋ ಮಾರ್ಗ ಎತ್ತರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನ್ಯಾಯಾಂಗ ಬಡಾವಣೆ ನಿವೃತ್ತ ನ್ಯಾಯಾಧೀಶರು ಕೂಡ ಸಮಸ್ಯೆ ಪರಿಹಾರಕ್ಕೆ ಪತ್ರ ಬರೆದ್ರು. ಬಿಬಿಎಂಪಿ ಮತ್ತು ಜಲಮಂಡಳಿ ಮಾತ್ರ ಸಮಸ್ಯೆ ಬಗೆಹರಿಸಿಲ್ಲವಂತೆ. 7-8 ವರ್ಷಗಳಿಂದ ಸಮಸ್ಯೆ ಇದ್ದು ಕೆಟ್ಟ ವಾಸನೆ, ಸೊಳ್ಳೆ ಕಾಟ ಜೊತೆಗೆ ಓಡಾಡೋಕೆ ಜಾಗ ಇಲ್ಲದ ಪರಿಸ್ಥಿತಿ ಉದ್ಭವಿಸಿದೆ. ಈ ರೈಲ್ವೆ ಅಂಡರ್ಪಾಸ್ ಏನು ನಿರ್ಮಾಣ ಆಯಿತು ಅವಾಗ ಒಂದು 3 ತಿಂಗಳು ಚೆನ್ನಾಗಿತ್ತು. ಸುಮಾರು 7-8 ವರ್ಷಗಳಿಂದ ಇತ್ತೀಚಿನ ದಿನಗಳಲ್ಲಂತೂ ಈ ಮಲಮೂತ್ರ ವಿಸರ್ಜನೆಯ ಒಳಚರಂಡಿ ನೀರು ಸರ್ವಿಸ್ ರಸ್ತೆಗೆ ಬಂದು ಅತ್ಯಂತ ಗಲೀಜು, ಆಮೇಲೆ ಸೊಳ್ಳೆಗಳ ಕಾಟ, ವಿಪರೀತ ಸೊಳ್ಳೆಗಳು, ಇದರಿಂದ ರೋಗ ರುಜಿನಗಳು ಬರ್ತವೆ. ಯಾರು ಕಿಟಕಿ ಬಾಗಿಲು ಓಪನ್ ಮಾಡೋಂಗಿಲ್ಲ, ಗಬ್ಬು ವಾಸನೆ ಹೊಡಿತಾ ಇದೆ. ಇದು ಇಂಜಿನಿಯರ್ಸ್ಗಳು ಮಾಡಿರೋ ದೊಡ್ಡ ತಪ್ಪು ಏನಂದರೆ, ನೀರನ್ನು ಯಾವಾಗಲೂ ಇಳಿಮುಖದಲ್ಲಿ ಹರಿಯುತ್ತೆ, ಇವರು ಮೇಲ್ಮುಖದಲ್ಲಿ ಹರಿಯೋ ರೀತಿ ಪೈಪನ್ನು ಅಳವಡಿಸಿದ್ದಾರೆ. ಯಾರೋ ಇಂಜಿನಿಯರ್ ಹೆಂಗೆ ಪಾಸ್ ಆದರೂ ಹೆಂಗೆ ಬಂದರೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಇದನ್ನು BWSSB ಅವರು ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ. ಒಟ್ಟಾರೆ ಪ್ರತಿಷ್ಠಿತ ನ್ಯಾಯಾಂಗ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿದೆ. ಇನ್ನಾದರೂ ಎಚ್ಚೆತ್ತು ಬಿಬಿಎಂಪಿ ಮತ್ತು ಜಲಮಂಡಳಿ ಸಮಸ್ಯೆ ಸರಿಪಡಿಸಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.